ರೈತರಾಗಿರ್ಬೋದು, ಅಲ್ಲಿಯ ಬೆಳೆಗಳನ್ನು ನಂಬಿ ಬದುಕು ಜನ ಆಗಿರ್ಬೋದು, ಅವ್ರಿಗೆಲ್ಲ ಅದು ಮಾರು ವಿಚಾರ ಇಲ್ಲ, ಅವ್ರು ಬೇಕಾಗಿಲ್ಲ ಅಂತ ಅನ್ನೋದು ಈಗಿನ ಒಂದು ವಾತಾವರಣ. ಇದಕ್ಕೆ ನೀವು ಉತ್ತರ ಕೊಡಬೇಕಾಗಿದ್ದು, ಅವ್ರಿಗೆ ಬೇಕಾಗಿದೆ ಭೂಮಿ, ನೀವು ಉತ್ತರ ಕೊಡಬೇಕಾಗಿದ್ದು ಯಾರಿಗೆ ಮಾರಾಟಕ್ಕೆ ಬೇಕಾಗಿದೆ. ಆ 80% ನೀವು ಹೇಳ್ತಾ ಇದ್ದೀರಲ್ಲ, ಯಾರು ಅವರು 80%? ಆ 80% ಜನರು ಕರ್ಕೊಂಡ್ಬಂದು ಅವ್ರು ವಿರೋಧ ಮಾಡಿದರೆ ಮಾತ್ರ ಇಲ್ಲಿ ನಿಮಗೆ ಲಾಭ ಆಗೋದು ವಿನಃ. ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಮುಂದೆ ಮಂಡ್ಯಗಾಲೂರು ಅಂತ ಗ್ಯಾರಂಟಿ ಅಂತೇಳಿ ಅಲ್ಲಿ ಲೋಕಲ್ ಜನ ಮಾತಾಡ್ತಾ ಇದ್ದಾರೆ. ಯಾರು ಅವರು 80% ಜನ ಕರ್ಕೊಂಡು ಬನ್ನಿರಿ ಅವರು ಅನ್ನುವಂಥ ಅದು ಮಾತು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಪಂಥಾಹ್ವಾನದಲ್ಲಿ ರೈತರ ನಡಕ ಬಂದರೆ ಡಿ ಕೆ ಶಿ ಅವ್ರಿಗೆ ತೊಂದರೆ ಅದ. ಅದೇ ಕಾಲಕ್ಕೆ ಅದನ್ನೆಲ್ಲ ಬಿಟ್ಟು ಇನ್ನೊಂದು ಬೆಸ್ಟ್ ಆಗಿದೆಪ್ಪ ಅಂತಂದ್ರೆ ವಿಧಾನಸೌಧದಲ್ಲಿ ನೇರವಾಗಿ ಅದನ್ನಿಟ್ಟು ಇಬ್ಬರು ಡಿಬೇಟ್ ಮಾಡಿದ್ರು. ಇದು ಹೊಸ ರೀತಿ ಆಗಲಿ. ಅಮೇರಿಕಾದಲ್ಲೇ ಅದು ಭಾರತದಲ್ಲಿ ಪ್ರೆಸಿಡೆನ್ಷಿಯಲ್ ಒಂದೇನು ಎಲೆಕ್ಷನ್ ನಡೆದಾಗ ಯಾರು ಪ್ರೆಸಿಡೆಂಟ್ ಸೀಟ್ಗೆ ಬಂದಿರ್ತಾರೆ ಅವ್ರು ಎದರ ಬಂದಿದ್ದು ಮಾತಾಡ್ತಾರೆ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಹಂಗಿಲ್ಲ ಆಗಲಿ, ಬಿಡದಿ ಬಗ್ಗೆ ಪೂರ್ಣ ಪ್ರಮಾಣ ಚರ್ಚೆ ಆಗಲಿಲ್ಲ. ಇಬ್ಬರು ಎದರ ಬಂದಿರ್ತ ವಿಧಾನಸೌಧದಲ್ಲಿ ನಿಲ್ರಿ, ಎಲ್ಲಿ ನಿಲ್ರಿ, ಓಪನ್ ಆಗಿ ನೀವು ಡಿಸ್ಕಷನ್ ಮಾಡಿರಿ. ಅದನ್ನು ಸಾಧಕ ಬಾಧಕ ಗೊತ್ತಾಗ್ತದೆ. ಮತ್ತು 70% ಜನ ಯಾರ ಕಡೆ ಇದ್ದಾರೆ ಅಥವಾ 80% ರೈತರು ಯಾರ ಕಡೆ ಇದ್ದಾರೆ ಅನ್ನೋ ಸ್ಪಷ್ಟ ಆಗ್ತದೆ. ಇದು ಒಳ್ಳೆ ಡೆವಲಪ್ಮೆಂಟ್, ಡೆಮೋಕ್ರಸಿ ಇರಬೇಕು. ಇದು ಓಪನ್ ಆಗಿ ಡಿಸ್ಕಷನ್ ಮಾಡುವಂಥದ್ದು. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಡಿ ಕೆ ಶಿ ಅವರಿಗೆ ಈ ಡಿಸ್ಕಷನ್ ಮಾಡೋದ್ರಿಂದ ಹೆಚ್ಚು ಹಾನಿ ಆಗ್ಬೋದು ಅನ್ನೋದು ಭಾಳ ಜನರ ಅಭಿಪ್ರಾಯ. ಅದು ಸುಳ್ಳು ಮಾಡೋದು ಶಕ್ತಿ ಡಿ ಕೆ ಶಿ ಅವರಲ್ಲಿ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೂ ಪಂಥಾಹ್ವಾನ ಇಬ್ಬರು ಚರ್ಚೆ ಮಾಡಲಿ, ಹೊಸ ಒಂದು ಚರ್ಚೆ, ಹೊಸ ಒಂದು ಡೆಮೋಕ್ರಸಿ ಚಿಂತನಾತ್ಮಕ ಚರ್ಚೆ ಆದರೆ ಇನ್ನೂ ಭಾಳ ಉತ್ತಮ ಅಂತ ಹೇಳ್ತಾ, ಏನಿರಲಿ ಅಲ್ಲಿ ರೈತರಿಗೆ ಅನ್ಯಾಯ ಆಗದೆ ಇರಲಿ ಅನ್ನೋದು ನಮ್ಮ ವಾಹಿನಿಯ ಒಂದು ಕಳಕಳಿ ವಿನಂತಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ದೇಶದರಾಗಿದ್ದು ಸತ್ಯದಕ್ಕಾಗಿರಲಿ. ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.